ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕಿನ ನಲ್ಲೂರು ಗ್ರಾಮದ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಕ್ರೀಡಾ ಮತ್ತು ಸಾಂಸ್ಕೃತಿಕ ಚಟುವಟಿಕೆಗಳ ಸಮಾರೋಪ ಸಮಾರಂಭ ಆಯೋಜನೆ ಮಾಡಲಾಗಿತ್ತು. ಜತೆಗೆ ದ್ವಿತೀಯ ಪಿಯುಸಿ ವಿದ್ಯಾರ್ಥಿಗಳಿಗೆ ಬೀಳ್ಕೊಡುಗೆ ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮದ ಉದ್ಘಾಟನೆಯನ್ನ ಪ್ರಾಂಶುಪಾಲರಾದ ದಾದಾಪೀರ್ ನವಿಲೇಹಾಳ್ ನೆರವೇರಿಸಿದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಪ್ರಾಂಶುಪಾಲರಾದ ನಾಗರಾಜಪ್ಪ ಬಿ ವಹಿಸಿದ್ರು. ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಸಿಬಿಸಿ ಉಪಾಧ್ಯಕ್ಷರಾದ ರಾಜಪ್ಪ ಪಿ, ಸಿಬಿಸಿ ಸದಸ್ಯರಾದ ರವಿಕುಮಾರ್, ಸುನಿಲ್ ಡಿಜಿ, ಕರೀಂ, ಸಂತೋಷ್, ನರೇಂದ್ರ, ಕಾಂಗ್ರೆಸ್ ಮುಖಂಡರಾದ ವಾಸಿಂ ಅಹಮದ್ ಹಾಗೂ ಫಯಾಜ್ ಅಹಮದ್ ಆಗಮಿಸಿದ್ರು. ಈ ವೇಳೆ ಗಣ್ಯರಿಗೆ ಸನ್ಮಾನಿಸಿ ಗೌರವಿಸಿ ದ್ವಿತೀಯ ಪಿಯುಸಿ ವಿದ್ಯಾರ್ಥಿಗಳಿಗೆ ಬೀಳ್ಕೊಡುಗೆ ಕೊಡಲಾಯಿತು. ಕಾರ್ಯಕ್ರಮದಲ್ಲಿ ಎಲ್ಲ ಉಪನ್ಯಾಸಕರು ಹಾಜರಿದ್ದರು. ವರದಿ ನಲ್ಲೂರು ಮೊಹಮ್ಮದ್ ಆಸಿಫ್, ಎಬಿ ನ್ಯೂಸ್, ಚನ್ನಗಿರಿ. 25 ಈ ವೇದಿಕೆ ಮೇಲೆ ಸಿಗುತ್ತೆ. ಸರ್ 23-24ನೇ ಸಾಲಿನಲ್ಲಿ ಸೆಕೆಂಡ್ ಇಯರ್ ಪಿಯುಸಿ ಒಳಗೆ ಅತಿ ಹೆಚ್ಚು ವಿದ್ಯಾರ್ಥಿಗಳು ಅತಿ ಹೆಚ್ಚು ಅಂಕಗಳನ್ನು ಗಳಿಸಿ ಕಾಲೇಜಿಗೆ ಒಳ್ಳೆಯ ಬೆಲೆ ತರಬೇಕಂತ ಕೇಳ್ತಾರೆ. ನಹಿ ಜ್ಞಾನೇನ ಸದೃಶಂ ಅಂತೆ. ಹಂಗಂದ್ರೆ ವಿದ್ಯೆಗಿಂತ ಮಿಗಿಲಾದುದು ಈ ಪ್ರಪಂಚದಲ್ಲಿ ಯಾವುದೂ ಇಲ್ಲ ಅಂತ ಹೇಳಿ ಅರ್ಥ. ನಾನು ವಿದ್ಯಾರ್ಥಿಗಳು ಅನ್ನೋದಕ್ಕಿಂತ ಸ್ನೇಹಿತರೆ ಅಂತ ಕರಿತೀನಿ. ನಾವೊಮ್ಮೆ ನಿಮ್ಮ ಹಾಗೆ, ನೀವೊಮ್ಮೆ ನಮ್ಮ ಹಾಗೆ. ನಿಮಗೆ ಹೇಳ್ತೀನಿ, ನೀವು ವಿದ್ಯಾಭ್ಯಾಸನ ಸರಿಯಾದ ರೀತಿಯಲ್ಲಿ ಕೊಂಡು ಒಯ್ದರೆ ಒಂದಲ್ಲ ಒಂದು ದಿವಸ ನೀವು ನಿಮ್ಮ ವ್ಯಕ್ತಿತ್ವವನ್ನು ರೂಪಿಸಿಕೊಳ್ಳಬಹುದು. ಹೆತ್ತ ತಂದೆ ತಾಯಿಗಳಿಗೆ ನೀವು ಒಳ್ಳೆ ಹೆಸರನ್ನು ತರಬಹುದು. ನಿಮ್ಮ ಕಲಿಸಿದಂತಹ ಗುರುಗಳಿಗೆ ಹೆಸರು ಕೀರ್ತಿಯನ್ನು ತರಬಹುದು. ಕ್ರೀಡಾ ಮತ್ತು ಸಾಂಸ್ಕೃತಿಕ ಚಟುವಟಿಕೆಗಳ ಸಮಾರೋಪ ಸಮಾರಂಭ ಹಾಗೂ ದ್ವಿತೀಯ ಪಿಯುಸಿ ವಿದ್ಯಾರ್ಥಿಗಳಿಗೆ ಬೀಳ್ಕೊಡುಗೆ ಸಮಾರಂಭದ ಹಮ್ಮಿಕೊಂಡಿದ್ವಿ. ಈ ಒಂದು ಸಮಾರಂಭಕ್ಕೆ ಮುಖ್ಯ ಅತಿಥಿಗಳಾಗಿ ದಾದಾಪೀರ್ ಸರ್ ಅವರು ಹಾಗೂ ನಮ್ಮ ಕಾಲೇಜಿನ ಉಪಾಧ್ಯಕ್ಷರಾದಂಥ ಶ್ರೀಯುತ ರಾಜಣ್ಣನವರು, ಮೊಹಮ್ಮದ್ ಆಸಿಮ್ರವರು, ರವಿಕುಮಾರ್ ಅವರು, ಫಯಾಜ್ ಅವರು ಮತ್ತು ಪೋಷಕರು ಕೂಡ ಬಂದಿದ್ದಾರೆ. ಅತಿ ಹೆಚ್ಚು ಅಂಕ ಗಳಿಸಿದಂಥ ವಿದ್ಯಾರ್ಥಿಗಳ ಪೋಷಕರು ಕೂಡ ಬಂದಿದ್ದಾರೆ ಹಾಗೂ ವಿದ್ಯಾರ್ಥಿಗಳೇ ಮತ್ತು ನನ್ನ ಎಲ್ಲ ಸಹೋದ್ಯೋಗಿ ಉಪನ್ಯಾಸಕ ಸನ್ಮಿತ್ರರು. ಈ ದಿನ ನಾವು ಈಗ